ಯಾಕೆ ಯಾರು ಹೆಲ್ಮೆಟ್ ಹಾಕಲ್ಲ ನೋಡಿ? 1 2 3 ಅಟ್ಲೀಸ್ಟ್ ಮೇನ್ ರೋಡಿಗೆ ಬರಬೇಕಾದ್ರೂ ಹಾಕಿ. ಸೊ ಈ ಆರ್ಚ್ ಬಂದರೆ ನಮಗೆ ಒಂಥರ ಬೆಂಗಳೂರು ಬಂದಂಗೆ, ಇಲ್ಲ ಆರ್ಚಿಂದ ಆ ಕಡೆ ಹೋದರೆ ಬೆಂಗಳೂರಿಂದ ಆಚೆ ಹೋದಂಗೆ. ಇಲ್ಲಿಂದ ಹೈವೇ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೋಡ್ ಆ್ಯಕ್ಚುಲಿ ಒಂದು ಹಳೆ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ. ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಬೈಕ್ ರೈಡ್ ಮಾಡಿದ್ರೆ. ಈ ಮದ್ದೂರು ಆದಮೇಲಂತೂ ತುಂಬಾ ಹಂಪ್ಸ್ಗಳಿದೆ ಈ ಸರ್ವಿಸ್ ರೋಡಲ್ಲಿ. ಮುಂಚೆ ಇಲ್ಲೆಲ್ಲ ಸಿಗ್ನಲ್ ಇರಲಿಲ್ಲ, ಇವಾಗ ಎಲ್ಲ ಸರ್ಕಲ್ಗೂ ಸಿಗ್ನಲ್. 4 ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿ ಸಿಗ್ನಲ್ ಹಾಕ್ಬಿಟ್ಟವ್ರೆ. ಸೊ ಇವಾಗ ಭೋಗಾದಿ ಸಿಗ್ನಲ್ ಹತ್ರ ಬಂದಿದ್ದೀನಿ. ಏನೋ ರೋಡ್ ಬ್ಲಾಕ್ ಮಾಡಿದ್ದಾರೆ. ಸೊ ಅವ್ರವ್ರ ಜೀವನ ಅವ್ರವ್ರ ಜೀವ ಅವ್ರವ್ರ ಕೈಲಿ ಅಷ್ಟೇ. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಒಂದು ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ಸ್ವಲ್ಪ RTOದಲ್ಲಿ ನಂಗೆ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು. ಇವತ್ತು ಹೋಗಿ ನಾಳೆ ವಾಪಸ್ ಬರೋಣ ಅಂತ. ಸೊ ಇವಾಗ ಟೈಮ್ ಬಂದು 7:45 ಆಗಿದೆ. ಇನ್ನೊಂದು 3.5 hours ಆಗ್ಬೋದು ಅನಿಸುತ್ತೆ ಬೈಕಲ್ಲಿ ಹೋದರೆ. ಸೊ ಅದು ಬಿಟ್ಟು ಇವಾಗ ಎಲ್ಲ ರೆಡಿ ಆಯಿತು. ಸೊ ಇನ್ನೇನು ಹೊರಡೋದೆ. ಬೈಕ್ ರೆಡಿ ಇದೆ, ಇವಾಗ ಹೊರಡೋದು. ಇಲ್ಲೇ ಸೌಂಡ್ ಬರ್ತಾ ಇದೆ, ಬ್ರೇಕ್. ಬಾಯ್ ಬಾಯ್. ಸೊ ಬೆಳಿಗ್ಗೆ ಎಷ್ಟೇ ಬೇಗ ಎದ್ರೂ ನಂದಂತೂ ಆಗೋ ಟೈಮೇ ಆಗೋದು. ಎಷ್ಟೊಂದು ಸಲ ಅನ್ಕೋತೀನಿ ಬೇಗ ಎದ್ದು ಬೇಗ ಹೋಗೋಣ ಅಂತ, ಆಗೋದೇ ಇಲ್ಲ. 7 ಗಂಟೆಗೆ ಹೊರಡಬೇಕು ಅಂದ್ಕೊಂಡೆ, ನೋಡಿದ್ರೆ 1 hour ಲೇಟೇ ಆಗೋಯ್ತು. ಈಗ ಹೋಗಿ ರೀಚ್ ಆಗೋಷ್ಟರಲ್ಲಿ ಇನ್ನೊಂದು 3.5 hours ಆಗುತ್ತೆ. ತಿಂಡಿ ಬೇರೆ ಮಾಡಿಲ್ಲ. ಸೊ ಎಲ್ಲಾದರೂ ಆನ್ ದ ವೇ ತಿಂಡಿ ಬೇರೆ ಮಾಡಬೇಕು. ಸೊ ಅದೆಲ್ಲ ಮುಗಿಸಿ ಸೊ ನಾನು ಡೈರೆಕ್ಟಾಗಿ RTOಗೆ ಹೋಗಬೇಕು ಇವತ್ತು. ಸೊ RTOಗೆ ಹೋಗಿ ಅದಾದಮೇಲೆ ಮನೆಗೆ ಹೋಗ್ತೀನಿ. ಸೊ RTOದಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಅನಿಸುತ್ತೆ, ನೋಡಬೇಕು. ಲಾಸ್ಟ್ ಟೈಮು ಒಂದು ಫೋಟೋ ತೊಗೊಳೋದು ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆ ಫೋಟೋ ಒಂದು ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ರೀಚ್ ಆಗೋದು ಇನ್ನೊಂದು 11:30 ಆಗುತ್ತೆ ಅಂತ ಅನಿಸುತ್ತೆ, ನೋಡೋಣ. ಅಂದರೆ ಈ ಬೈಕ್ದು ಬ್ಯಾಟ್ರಿ ಬೇರೆ ಡೌನ್ ಆಗಿಬಿಟ್ಟಿದೆ, ಹಾರ್ನ್ ಆಗ್ತಿಲ್ಲ. ಎಲ್ಲೋ ದೂರದಲ್ಲಿ ಕೇಳಿಸ್ದಂಗೆ ಆಗುತ್ತೆ. ಸೊ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಸರ್ವಿಸ್ಗೂ ಕೊಡಬೇಕು ಗಾಡಿನ. ತುಂಬ ತಿಂಗಳುಗಳೇ ಆಯಿತು ಸರ್ವಿಸ್ ಕೊಟ್ಟು, ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸೊ ಇದೊಂದು ರೈಡ್ ಹೋಗಿ ಬಂದಮೇಲೆ ಎಲ್ಲ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಸರ್ವಿಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಹೇಗಾಗುತ್ತೆ ಅಂತ. ಸೊ ನಾನಿವತ್ತು ಹೋಗೋ ರೂಟ್ ಬಂದು ಇಲ್ಲಿ ಕನಕಪುರ ರೋಡಿಂದ. ಸೊ ಕನಕಪುರ ರೋಡ್ ಕನೆಕ್ಟಾಗಿ ಅದಾದಮೇಲೆ ಇಲ್ಲಿ ಒಂದು 80 feet ರೋಡ್ ಸಿಗುತ್ತೆ. ಸೊ 80 feet ರೋಡ್ ಆದಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಸಿಗುತ್ತೆ. ಅಲ್ಲಿಂದ ಕೆಂಗೇರಿ ಕನೆಕ್ಟಾಗಿ ಹೋಗೋದು. ನೈಸ್ ರೋಡಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಡಿಸ್ಟೆನ್ಸ್ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ಈ ಕಡೆ ಸಿಟಿ ಒಳಗಡೆ ಹೋಗೋಣ ಅಂತ. ಬೆಳಿಗ್ಗೆ ಡ್ರೈವ್ ಮಾಡ್ತೀವಿ, 8 ಗಂಟೆ 9 ಗಂಟೆ ಎಲ್ಲ ಡ್ರೈವ್ ಮಾಡ್ಕೊಂಬಂದರೆ, ಅದು ವೀಕ್ ಡೇಸು ಎಲ್ಲ ಬ್ಯುಸಿ ಇರ್ತಾರೆ, ಎಲ್ಲ ಫಾಸ್ಟಾಗಿ ಹೋಗಿ ಟ್ರೈ ಮಾಡ್ತಾರೆ, ಆಫೀಸಿಗೆ ಲೇಟ್ ಆಗುತ್ತೆ ಅಂತೆಲ್ಲ. ಸೊ ನಮ್ಗೆ ಇವತ್ತು ಯಾವುದೂ ಆಫೀಸ್ ಇಲ್ಲ. ಸೊ ಸದ್ಯಕ್ಕೆ ಆರಾಮಾಗೆ ಹೋಗೋದು. ಸೊ ಇವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ರೋಡಿಗೆ ಬಂದಿದ್ದೀನಿ. ಸೊ ಇದು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಅವ್ರದ್ದು ಸಮಾಧಿ ಇದ್ದಿದ್ದ ಜಾಗ, ಈ ಕಾಂಪೌಂಡ್ ಒಳಗಡೆ. ಸೊ ಇವಾಗ ಎಲ್ಲ ಅಲ್ಲಿಂದ ತೆಗ್ದುಬಿಟ್ಟಿದ್ದಾರೆ ಅನ್ಸುತ್ತಲ್ಲ. ಸೊ ಇವಾಗಿಲ್ಲ. ಸೊ ಅದರಿಂದನೇ ಅನಿಸುತ್ತೆ ಈ ರೋಡ್ಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿರೋದು. ಸೊ ಇದೇ ರೋಡು ಸ್ಟ್ರೈಟ್ ಹೋದರೆ ನಮಗೆ ಮೈಸೂರು ರೋಡ್ ಸಿಗುತ್ತೆ, ಕೆಂಗೇರಿ ಜಂಕ್ಷನ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗ್ತಾ ಇರೋದೆ. ಬೆಳಗ್ಗೆ ಟ್ರಾಫಿಕ್ ಇದೆ. ಸೊ
ಇವಾಗ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಮೇ ಬಿ ಅಲ್ಲೂ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಅನಿಸುತ್ತೆ. ಈ ಒಂದು ಕೆಂಗೇರಿದು ಆರ್ಚ್ ಇದೆಯಲ್ಲ, ಸೊ ಈ ಆರ್ಚ್ ಬಂದರೆ ನಮಗೆ ಒಂಥರ ಬೆಂಗಳೂರು ಬಂದಂಗೆ, ಇಲ್ಲ ಆರ್ಚಿಂದ ಆ ಕಡೆ ಹೋದರೆ ಬೆಂಗಳೂರಿಂದ ಆಚೆ ಹೋದಂಗೆ. ಸೊ ಅದು ನನ್ನ ಲೆಕ್ಕಾಚಾರ ಅಷ್ಟೇ. ಸೊ ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್. ಸದ್ಯಕ್ಕೆ ಇವಾಗ ಇಲ್ಲಿದ್ದೀವಿ. ನಂದು ಆರ್ನು ಬೇರೆ ವರ್ಕ್ ಆಗೋಲ್ಲ ಈ ಗಾಡೀಲಿ, ಹಿಂಸೆ ಆಗುತ್ತೆ ಒಂದೊಂದು ಸಲ. ಸೊ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಬೆಂಗಳೂರು ಟು ಮೈಸೂರು ಬೈಕ್ ರೈಡ್ ಮಾಡ್ಕೊಂಡು ಹೋಗಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾವ ಟೈಮಲ್ಲಿ ಹೋದರೆ ಬೆಸ್ಟು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಅಂದರೆ ಯಾವ ಟೈಮ್ ಅಂದರೆ ಬೆಳಿಗ್ಗೆ ಹೊತ್ತಾ, ಇಲ್ಲ ಮಧ್ಯಾಹ್ನ, ಸಂಜೆ, ರಾತ್ರಿ, ಇಲ್ಲ ಎಲ್ಲ ಟೈಮು ಒಂದೇ ಥರ ಇರುತ್ತಾ? ವೀಕೆಂಡ್ಸ್ ಬಂದರೆ ನಂಗೆ ಗೊತ್ತಿರೋಂಗೆ ಸ್ವಲ್ಪ ಖಾಲಿ ಇರುತ್ತೆ ಈ ರೋಡು. ವೀಕೆಂಡ್ಸ್ ಎಸ್ಪೆಷಲಿ ಸಂಡೇಸು. ಸ್ಯಾಟರ್ಡೇ ಖಾಲಿ ಇರೋಲ್ಲ. ಸ್ಯಾಟರ್ಡೇ ಏನಕ್ಕೆ ಅಂದರೆ ಎಲ್ಲ ಮೈಸೂರು ಕಡೆ ಇಲ್ಲ ಬೆಂಗಳೂರಿಂದ ಆಚೆ ಹೋಗೋರೆ ಜಾಸ್ತಿ ಇರ್ತಾರೆ. ಸೊ ಸಂಡೇ ಏನಾದರೂ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ಖಾಲಿ ಇರ್ಬೋದು. ಈ ಕಡೆಯಿಂದ ಮೈಸೂರು ಕಡೆ ಹೋಗೋದ್ರೆ ಸ್ವಲ್ಪ ಖಾಲಿ ಇರುತ್ತೆ. ಸೊ ಇವಾಗ ನೈಸ್ ರೋಡ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಸರ್ವಿಸ್ ರೋಡ್ ತೊಗೊಂಡು ಹೋಗಬೇಕು. ಮುಂಚೆ ಆರಾಮಾಗಿ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೈಟ್ ಹೊರಟೋಗ್ತಿದೆ ಎಕ್ಸ್ಪ್ರೆಸ್ ವೇನಲ್ಲಿ, ಖಾಲಿ ಇರ್ತಿತ್ತು. ಇವಾಗ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಇಷ್ಟೊಂದು ಗಾಡಿಗಳು ನಿಂತಿದೆ ಇಲ್ಲಿ? ಕ್ಯಾಬ್ಗಳು ಅಲ್ಲ, ಪ್ರೈವೇಟ್ ಗಾಡಿಗಳು. ಮೋಸ್ಟ್ಲಿ ಅಲ್ಲಿ ಹೋಟೆಲ್ಗೆ ಬಂದಿರೋರು ಅನಿಸುತ್ತೆ, ರೆಸ್ಟೋರೆಂಟ್ಗೆ. ಟೂ ವೀಲರ್ಗಳೇ ಜಾಸ್ತಿ ಬೆಳಗ್ಗೆನೇ. ಅಂದರೆ ಎಲ್ಲ ಆಫೀಸ್ಗೆ ಹೋಗೋ ಟೂ ವೀಲರಲ್ಲಿ ಹೋಗ್ತಾರಲ್ಲ, ಸೊ ಅದಕ್ಕೆ ಜಾಸ್ತಿ ವೆಹಿಕಲ್ಸ್ ಟೂ ವೀಲರ್ಗಳು. ಸೊ ವೆಲ್ಕಮ್ ಟು ಬ್ಯಾಂಗ್ಳೂರು ಮೈಸೂರು ಹೈವೇ. ನಾನು ವೆಲ್ಕಮ್ ಟು ಬ್ಯಾಂಗ್ಳೂರು ಮೈಸೂರು ಸರ್ವಿಸ್ ರೋಡ್ ಅಂತ ಹೇಳ್ತೀನಿ ಅಷ್ಟೇ. ಹೈವೇ ಅಂತ ಹೇಳೋಕ್ಕಾಗಲ್ಲ ಇದನ್ನ. ನೋಡೋಣ ಹಳೆ ರೋಡ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ತುಂಬ ದಿವಸ ಆಯ್ತು ಹೋಗಿ. ಅಲ್ಲಿ ಹೆಂಗೆ ಟ್ರಾಫಿಕ್ ಇದೆ ಮತ್ತು ಸಿಚುವೇಶನ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಯಾಕೆ ಸುಮ್ಮನೆ ಆರ್ನ್ ಮಾಡ್ತಾರೆ? ಈ ಆರ್ನ್ ಮಾಡೋ ನೆಸೆಸಿಟಿನೇ ಇರೋಲ್ಲ, ಆದರೂ ಸುಮ್ಮನೆ ಒಂದು ಆರ್ನ್ ಬೇರೆ ಮಾಡ್ತಿರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಇನ್ನೊಂಥರ ನಾಯ್ಸು. ಸೊ ಮೈಸೂರಿಗೆ ಹೋಗೋದು ಅಂತ ನೆನ್ನೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಗಾಡಿಗೆ. ಇವತ್ತೇನು ಪೆಟ್ರೋಲ್ದೇನು ಪ್ರಾಬ್ಲಮ್ ಬರೋಲ್ಲ ನನ್ನ ಪ್ರಕಾರ. ಇವತ್ತು ಮೈಸೂರಿಗೆ ಹೋಗಿ ನಾಳೆ ಮೈಸೂರಿಂದ ಈ ಕಡೆ ವಾಪಸ್ ಬರೋ ಅಷ್ಟರಲ್ಲಿ ಪೆಟ್ರೋಲ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಮೈಸೂರಿಗೆ ಹೋಗಿ ಬೇರೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಇವತ್ತು. ಸೊ RTO ಕೆಲಸ ಮುಗಿಸ್ಕೊಂಡು ಮನೆಯಲ್ಲೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನಂಗೆ ಗೊತ್ತಿಲ್ಲ, ತುಂಬ ಗಾಳಿ ಬರ್ತಾಯಿದೆ. ವಿಂಡ್ ನಾಯ್ಸ್ ಏನಾದರೂ ಬರ್ತಿದೆಯಾ ಗೊತ್ತಿಲ್ಲ ಮಾತಾಡಬೇಕಾದ್ರೆ. ಮೈಕ್ನ ನಾನು ಹೆಲ್ಮೆಟ್ ಒಳಗಡೆ ಸಿಗಿಸ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ವಾಯ್ಸ್ ವಿಂಡ್ ನಾಯ್ಸ್ ಬರಬಾರ್ದು. ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ಎಡಿಟಿಂಗ್ ಟೈಮಲ್ಲೇ ನೋಡಬೇಕು ಹೇಗೆ ಬಂದಿದೆ ಅಂತ. ಸ್ವಲ್ಪ ಖಾಲಿ ಇದೆ ಇವಾಗ ರೋಡ್. ಸೊ ಮನೆಯಿಂದ ಮೈಸೂರು ರೋಡು ರೀಚ್ ಆಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಯಿತು. ಅಷ್ಟೊಂದು ಟ್ರಾಫಿಕ್ ಅಂತ ಅನಿಸಲಿಲ್ಲ ಇವತ್ತು. ಆರಾಮಾಗಿ ಬಂದೆ. ಮುಂದೆ ನೋಡಬೇಕು ಹೇಗಿರುತ್ತೆ ಅಂತ. ಸೊ ಇವಾಗ ಟೋಲ್ ಹತ್ರ ಬಂದಿದ್ದೀವಿ, ಮೈಸೂರು ರೋಡ್ ಟೋಲು. ಸರ್ವಿಸ್ ರೋಡಲ್ಲಿ ಬಂದರೆ ಟೋಲ್ ಇರೋಲ್ಲ. ಎಕ್ಸ್ಪ್ರೆಸ್ ವೇನಲ್ಲಿ ಹೋದರೆ ಟೋಲ್ ಇರುತ್ತೆ. ಎಷ್ಟು 170 180 ರೂಪಾಯಿನೋ ಇದೆ ಮೈಸೂರಿಗೆ. ಪುನಃ ಮೈಸೂರು ಕಡೆಯೂ ಅಲ್ಲೂ ಕಟ್ಟಾಗುತ್ತೆ. ಅಲ್ಲೂ ಒಂದು 170 175 ಆಗುತ್ತೆ. ಸೊ ನಾವಿವಾಗ ಆಲ್ಮೋಸ್ಟು ಬಿಡದಿ ಹತ್ರ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಬಿಡದಿ ಟೌನು ಸ್ವಲ್ಪ ಮುಂದೆ ಇದೆ. ಗಾಡಿಲೆಲ್ಲ ಲೋಡ್ ಮಾಡ್ಕೊಂಡು ಟ್ರಕ್ಗಳು ಹೋಗ್ತಾಯಿದೆ. ಇದು ಆ್ಯಕ್ಚುಲಿ ಹಳೆ ರೋಡು ಕನೆಕ್ಟ್ ಆಗಿರೋದು. ನಾವು ಇವಾಗ ಎಕ್ಸ್ಪ್ರೆಸ್ ವೇ ಆ ಕಡೆ ಎಲ್ಲ ಆಗೋಯ್ತು ರೈಟ್ ಸೈಡಲ್ಲಿ. ಸೊ ಇವಾಗ ಇದೇ ರೋಡಲ್ಲಿ ಮುಂದೆ ಹೋಗಬೇಕು. ಸೊ ನಾನು ಮನೆ ಬಿಟ್ಟಾಗ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ಸೊ ಇವಾಗ ನೋಡೋಣ ಮೈಸೂರು ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ, ಈ ರೋಡಲ್ಲಿ ಹಳೆ ರೋಡಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ ಅಂತ. ಎಕ್ಸ್ಪ್ರೆಸ್ ವೇನಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು 2.5 hours ಆಗೋದು ಮನೆಯಿಂದ, ಇಲ್ಲಿ ಬೆಂಗಳೂರು ಮನೆಯಿಂದ ಮೈಸೂರು ಮನೆ ತನಕ.
ಅಂದರೆ ಎಕ್ಸ್ಪ್ರೆಸ್ ವೇನಲ್ಲಿ ಒಂದು 2 ಅವರ್ಸ್ ಅಂತ ಇಟ್ಕೊಳ್ಳಿ. ಸೊ ಈ ಹಳೆ ರೋಡಲ್ಲಿ ಎಷ್ಟಾಗುತ್ತೆ ಅಂತ ನೋಡಬೇಕು ಇವಾಗ. ನನ್ನ ಪ್ರಕಾರ 1 ಅವರ್ ಎಕ್ಸ್ಟ್ರಾ ಆಗಬೇಕು, ಇಲ್ಲಾಂದರೆ ಏನು ಯೂಸ್ ಅಲ್ವಾ. ಇಲ್ಲೂ 2 ಅವರ್ಸು, ಆ ಕಡೆನೂ 2 ಅವರ್ಸ್ ಅಂದರೆ ಏನು ಪ್ರಯೋಜನ ಇಲ್ಲ. ಎಕ್ಸ್ಪ್ರೆಸ್ ವೇ ಮಾಡಿನೂ ಪ್ರಯೋಜನ ಇಲ್ಲ. ನೋಡೋಣ, ಇವಾಗ ಇನ್ನೂ 8:45 ಆಗಿದೆ. 8 ಗಂಟೆ ಅಂದರೆ 8, 9, 10, 11. ಅಟ್ಲೀಸ್ಟ್ 11 ಗಂಟೆ ಅಷ್ಟರಲ್ಲಿ ಮಣಿಪಾಲ್ ಸಿಗ್ನಲ್ ಇದೆಯಲ್ಲ ಅಲ್ಲಿರಬೇಕು, ಮೈಸೂರು ಎಂಟ್ರ್ ಆಗಬೇಕು. ನೋಡೋಣ. ಗಾಳಿ ತುಂಬ ಇದೆ, ನನ್ನ ಹೆಲ್ಮೆಟ್ ಎಲ್ಲ ಅಲ್ಲಾಡ್ತಾ ಇದೆ ಆಲ್ರೆಡಿ. ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೆಂಗೆ ಕ್ಯಾಪ್ಚರ್ ಆಗ್ತಾಯಿದೆ ಅಂತ. ನಾನು ಸುಮ್ಮನೆ ಅವಾಗಲಿಂದ ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಎಲ್ಲ ಎಡಿಟಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ ಅಂತ. ಇಲ್ಲಿ ತನಕ ಏನೂ ಹೇಳೋಕ್ಕಾಗಲ್ಲ. ಸೊ ಇವಾಗ ಬಂದು ರೀಚ್ ಆಗಿದ್ವಿ ಬಿಡದಿ ಟೌನ್ಗೆ. ಇಲ್ಲಿ ತಟ್ಟೆ ಇಡ್ಲಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಮೋಸ್ಟ್ಲಿ ಇದು ಆ ಕಡೆ ಇರುತ್ತೆ, ಆ ಕಡೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಮುಂಚೆ ಆ್ಯಕ್ಚುಲಿ ಅದೊಂದೇ ಇದ್ದಿದ್ದು ತಟ್ಟೆ ಇಡ್ಲಿ ಸಿಗೋವಂಥ ಜಾಗ. ಇವಾಗಂತೂ ಎಲ್ಲ ಕಡೆನೂ ತಟ್ಟೆ ಇಡ್ಲಿ ಆಗ್ಬಿಟ್ಟಿದೆ. ಬಿಡದಿ ತಟ್ಟೆ ಇಡ್ಲಿ ಅಂತ ಬೋರ್ಡ್ ಹಾಕೊಬಿಟ್ಟಿರ್ತಾರೆ ಎಲ್ಲ ಕಡೆನೂ. ಅದಂಗೆ ಒಂದು ಸಲ ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ರೆ ಆ ಬ್ರ್ಯಾಂಡ್ನೇ ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ ಎಲ್ಲರೂ, ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಬೆಳಗ್ಗೆ ಬಿಸಿಲು ಸ್ಟಾರ್ಟ್ ಆಯಿತು. ಮಳೆ ಬರ್ತಾ ಇದೆ 1-2 ದಿವಸದಿಂದ ಬೆಂಗಳೂರಲ್ಲಿ, ಈ ಕಡೆ ಮೈಸೂರು ಕಡೆ ಎಲ್ಲ. ಆದರೂ ಬೆಳಿಗ್ಗೆ ಸೆಕೆ ಇರುತ್ತೆ. ಗೊತ್ತಿಲ್ಲ, ಈ ತಿಂಗಳು ಫುಲ್ ಹಂಗೆ ಇರುತ್ತೆ ಅನಿಸುತ್ತೆ. ಮೇ ತಿಂಗಳು ಮೇ ಬಿ ಇನ್ನು ಜೂನ್ ಫಸ್ಟ್ ವೀಕಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಸೆಕೆ ಎಲ್ಲ. ಇವತ್ತಂತೂ ಬೆಳಿಗ್ಗೆ ಎದ್ದಾಗಲೇ ಎಷ್ಟು 7 ಗಂಟೆ ಅಷ್ಟರಲ್ಲಿ ಎದ್ದೆ, ಆವಾಗಲೇ ತುಂಬ ಸೆಕೆ ಇತ್ತು. ಸೊ ಇವಾಗ ಆಲ್ಮೋಸ್ಟ್ ರಾಮನಗರ ಹತ್ರ ಬಂದಿದ್ದೀನಿ. ಸರ್ವಿಸ್ ರೋಡಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಈ ಕಡೆ ಈ ರೋಡ್ ಹಿಂಗೆ ಹೋದರೆ ರಾಮನಗರ ಟೌನ್ಗೆ ಹೋಗುತ್ತೆ. ಆ ಸೈಡ್ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆಯಲ್ಲ ಅದು. ನಾನಿವಾಗ ಹಿಂಗೆ ಹೋಗ್ತಾಯಿದ್ದೀನಿ ಸ್ಟ್ರೈಟ್. ಸೊ ಈ ಕಲ್ಲು ಬಂಡೆಗಳು ನೋಡೋಕ್ಕೆ ಏನೋ ಒಂಥರ ಸಖತ್ತಾಗಿರುತ್ತೆ. ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಅಂತ, ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡಿದ್ರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಡ್ರೋನ್ ಶಾಟ್ಸ್ ಒಂದು ತೊಗೊಂಡಿದ್ದೆ. ಸೊ ವೀಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಇಲ್ಲಿಂದ ಹೈವೇ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೋ ಒಂಥರ ಫಾರಿನ್ ಲೊಕೇಶನ್ ಥರ ಕಾಣಿಸುತ್ತೆ ನೋಡಿ. ಕರಾಟೆ ರಾಜ, ಇದು ಕನ್ನಡ ಆ್ಯಕ್ಟರ್ಸ್ ಎಲ್ಲ ಫೋಟೋಗಳು ಹಾಕೋಬಿಟ್ಟವ್ರೆ ಆಟೋ ಮೇಲೆ. ಸೊ ಇವಾಗ ರಾಮನಗರ ದಾಟಿ ನೆಕ್ಸ್ಟು ಚನ್ನಪಟ್ಟಣ ಕಡೆಗೆ ನಮ್ಮ ಪಯಣ. ರಾಜಹಂಸ ಹೋಗ್ತಾ ಇದೆ. ರಾಜಹಂಸ ಇನ್ನೂ ಇದೆಯಾ ಬಸ್ಸು? ಅಪ್ಪ, ನಾನೆಲ್ಲೋ ರಾಜಹಂಸಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಂದ್ಕೊಂಡೆ. ಇವಾಗೆಲ್ಲ ಜಾಸ್ತಿ ಐರಾವತ ಇದೆ, ಮತ್ತು ಎಲೆಕ್ಟ್ರಿಕ್ ಬಸ್ಗಳು ತುಂಬ ಇದೆ KSRTCದು. ಹೈವೇನಲ್ಲಿ 2 ವೀಲರ್ ಪರ್ಮಿಷನ್ ಕೊಡದೇ ಇರೋದೇ ಒಂಥರ ಒಳ್ಳೇದಾಯಿತು. ಇಲ್ಲಾಂದರೆ ಅವ್ರು ಹೋಗೋ ಸ್ಪೀಡ್ಗೆ 2 ವೀಲರೆಲ್ಲ ಹಾರ್ಕೊಂಡು ಹೊಟ್ಟೋಯ್ತಾರೆ ಅನ್ನೋದು ಅಷ್ಟೇ. ಆದರೆ ಇನ್ನೊಂದು ಈ ಸರ್ವಿಸ್ ರೋಡಲ್ಲಿ ಏನು ಗೋಳು ಅಂದರೆ ಸಿಕ್ಕಾಬಟ್ಟೆ ಹಂಪ್ಸ್ಗಳು. ಈ ಹಂಪ್ಸ್ಗಳ ಮೇಲೆ ಹೋಗಿ ಹೋಗಿನೇ ಫುಲ್ಲು ಪೇಯ್ನ್ ಬಂದ್ಬಿಡುತ್ತೆ. ಬೆನ್ನೆಲ್ಲ ಪೇಯ್ನ್ ಬರುತ್ತೆ, ಕುಂಡಿ ಎಲ್ಲ ಪೇಯ್ನ್ ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಡರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ, ಹಾಗೆ ನಿಮ್ಮದು ಸಲಹೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಸೊ ರೈಡಿಂಗಲ್ಲಿ ಯಾವ ಥರ ಎಲ್ಲ ಹುಷಾರಾಗಿರಬೇಕು, ಹಾಗೆ ಸೇಫ್ಟಿ ಟಿಪ್ಸ್ ಏನು ಕೊಡ್ತೀರಾ, ಸೊ ಎಲ್ಲನೂ ಮೆನ್ಷನ್ ಮಾಡಿ.
ಸೊ ನಾವು ಆ್ಯಕ್ಚುಲಿ ಇಲ್ಲಿಂದ ಲೆಫ್ಟ್ ತೊಗೋಬೇಕು, ಈ ಹಳ್ಳಿ ಒಳಗಡೆ ಹೋಗಬೇಕು, ಮೈಸೂರು ಹೋಗಬೇಕು ಅಂದರೆ. ಸೊ ಇನ್ ಕೇಸ್ ನೀವು ರಾಮನಗರ ಟೌನಿಂದ ಬರ್ತಿಲ್ಲ ಅಂತಂದರೆ ಬಿಡದಿಯಿಂದ ಡೈರೆಕ್ಟಾಗಿ ಸರ್ವಿಸ್ ರೋಡಲ್ಲೇ ಬಂದುಬಿಟ್ರೆ, ಸೊ ಚನ್ನಪಟ್ಟಣ ಹತ್ರ ಇದೊಂದು ಡಿವಿಯೇಷನ್ ಸಿಗುತ್ತೆ. ನೀವು ಅದು ಸರ್ವಿಸ್ ರೋಡಲ್ಲೇ ಸ್ಟ್ರೈಟ್ ಹೋದರೆ ಅಲ್ಲಿ ಮುಂದಕ್ಕೆ ರೋಡ್ ಇರೋಲ್ಲ, ರೋಡ್ ಕನ್ಸ್ಟ್ರಕ್ಷನೇ ಮಾಡಿಲ್ಲ, ಅಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ಅದು ಆ್ಯಕ್ಚುಲಿ ಯೂ ಟರ್ನ್ ತೊಗೊಂಡು ಆಪೋಸಿಟ್ ಸೈಡ್ ಸರ್ವಿಸ್ ರೋಡ್ಗೆ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಬೋರ್ಡ್ ಹಾಕಿದ್ದಾರೆ ಮೈಸೂರಿಗೆ ಈ ರೋಡ್ ತೊಗೊಳ್ಳಿ ಅಂತ. ಸೊ ಇದೊಂದು ಹಳ್ಳಿ, ಸೊ ಈ ಹಳ್ಳಿ ಒಳಗಡೆ ಬರಬೇಕು. ಈ ರೋಡ್ ಆ್ಯಕ್ಚುಲಿ ಒಂದು ಹಳೆ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ, ರೈಲ್ವೆ ಟ್ರ್ಯಾಕ್ ಮೈಸೂರು ಬೆಂಗಳೂರದು. ಸೊ ಲಾಸ್ಟ್ ಟೈಮ್ ನಾನು ಬೈಕಲ್ಲಿ ಬಂದಾಗ ಆವಾಗ ವ್ಲಾಗ್ ಏನು ಮಾಡ್ತಿರ್ಲಿಲ್ಲ, ಬಟ್ ಆದರೂ ಸ್ಟ್ರೈಟ್ ಔಟ್ ಹೋಗ್ಬಿಟ್ಟಿದೆ ಈ ಸರ್ವಿಸ್ ರೋಡಲ್ಲಿ ಬರಬೇಕಾದ್ರೆ. ಸ್ಟ್ರೈಟ್ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ರೋಡೇ ಇಲ್ಲ ಮುಂದೆ. ಸೊ ಮುಂದಕ್ಕೆ ರೋಡ್ ಇಲ್ಲದೆ ಪುನಃ ಅಲ್ಲಿಂದ ವಾಪಸ್ ತಿರ್ಗಿಸ್ಕೊಂಬಂದು ಈ ರೋಡಲ್ಲಿ ಹೋಗಿದ್ದಾಯಿತು. ಆವಾಗ ಬೋರ್ಡ್ ಎಲ್ಲೋ ಹಾಕಿದ್ರು, ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ, ಬಟ್ ಇವಾಗ ಕರೆಕ್ಟಾಗಿ ಹಾಕಿದ್ದಾರೆ ಅಲ್ಲಿ ಮೈಸೂರಿಗೆ ಅಂತ. ಸೊ ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಮತ್ತು ರಾಮನಗರ ಟೌನಿಂದ ಬರ್ತೀನಿ ಅಂತಂದರೆ ಓಕೆ, ಅದು ಹಳೆ ರೋಡು, ಅಲ್ಲಿಂದನೇ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಚನ್ನಪಟ್ಟಣ ಹಾಗೆ ಮದ್ದೂರು ಹೋಗಿ ಮೈಸೂರಿಗೆ ಹೋಗ್ಬೋದು. ಮತ್ತು ಈ ಹಳ್ಳಿ ಯಾವುದು ಅಂತ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಇದು ಚನ್ನಪಟ್ಟಣ ಹತ್ರ ಇರೋ ಒಂದು ಹಳ್ಳಿ. ಸೊ ಯಾವುದೋ ದೇವಸ್ಥಾನದ್ದು ಆರ್ಚ್ ಇದೆ. ಸೊ ಇಲ್ಲಿಂದ ನಾವು ರೈಟ್ಗೆ ಹೋಗ್ಬೇಕು. ರೈಟ್ಗೆ ಹೆಂಗೆ ಹೋಗೋದು? ಓಕೆ, ಲೆಫ್ಟ್ ತಿರ್ಸ್ಕೊಂಡು ರೈಟ್ ತಿರ್ಸ್ಬೇಕು, ಯೂ ಟರ್ನ್ ಮಾಡ್ಕೋಬೇಕಷ್ಟೆ. ಸೊ ಇದು ಬಂದು ಹಳೆ ರೋಡು ಮೈಸೂರು. ಸೊ ಇದು ಈಗ ಸ್ಟ್ರೈಟ್ ಹೋಗಿ ಪುನಃ ಅಲ್ಲಿ ಸರ್ವಿಸ್ ರೋಡ್ ಕನೆಕ್ಟ್ ಆಗುತ್ತೆ ಮುಂದೆ. ಚಪ್ಪಲಿಗಳೆಲ್ಲ ಮಾರ್ತಾಯಿದ್ದಾರೆ ಅಲ್ಲಿ ರೋಡ್ ಸೈಡಲ್ಲಿ. ಸೊ ಇದು ಪುನಃ ಬಂದು ಇಲ್ಲಿ ಸರ್ವಿಸ್ ರೋಡಿಗೆ ಜಾಯ್ನ್ ಆಗೋದು. ಸೊ ಮುಂದೆ ಎಲ್ಲಾದರೂ ತಿಂಡಿಗೆ ನಿಲ್ಲಿಸ್ತೀನಿ, ಏನೋ ಗೊತ್ತಿಲ್ಲ, ಟ್ರಾವೆಲ್ ಮಾಡ್ತಾ ಇರೋದಕ್ಕೆ ಅಂತ ಹೊಟ್ಟೆ ಅಷ್ಟು ನಸಿತಿಲ್ಲ. ಸೊ ಶಿವಳ್ಳಿ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ತಿಂಡಿ ಗಿಂಡಿ ಮಾಡೋಣ ಅಂತ. ಇಲ್ಲೇ ಕೆಸ್ಕೊಳ್ಳೋಣ ಗಾಡಿನ. ಒಂದು ಮಸಾಲೆ ದೋಸೆ ತೊಗೊಂಡೆ, ಇವಾಗ ಮಸಾಲೆ ದೋಸೆ ತಿನ್ನೋದು. ಸೊ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಮಸಾಲೆ ದೋಸೆ ಹಾಗೆ ಒಂದು ಉದ್ದಿನವಡೆ ತೊಗೊಂಡೆ. ಸ್ವಲ್ಪ ಹೊಟ್ಟೆ ತುಂಬ್ತಿವಾಗ ಇವಾಗ ಸ್ಟ್ರೈಟ್ ಮೈಸೂರಿಗೆ ಹೋಗ್ತಾ ಇರೋದು. ನಾನು ಆ್ಯಕ್ಚುಲಿ ಒಬ್ಬರು ಅಲ್ಲಿ ಆರ್ ಟಿ ಒದಲ್ಲಿ ಒಬ್ರಿಗೆ ಹೇಳಿದ್ದೆ ಒಂದು 11:30 ಅಷ್ಟರಲ್ಲಿ ಬರ್ತೀನಿ ಅಂತ. ಸೊ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು. ಸೊ ಇನ್ನೊಂದು 1.5 ಅವರಲ್ಲಿ ಮೈಸೂರಲ್ಲಿ ಇರಬೇಕು ನಾನು. ಸೊ ಇವಾಗ ಚನ್ನಪಟ್ಟಣ ಬಿಟ್ಟು ಮದ್ದೂರು ಕಡೆಗೆ ನಮ್ಮ ಪಯಣ. ಸೊ ಮದ್ದೂರಲ್ಲೂ ಅಷ್ಟೇ ಟೌನ್ ಮಧ್ಯದಲ್ಲೇ ಹೋಗಬೇಕು. ಮದ್ದೂರು ಮಂಡ್ಯ ಎಲ್ಲ ಟೌನ್ ಮಧ್ಯದಲ್ಲೇ ಹೋಗಬೇಕು ಅಂತ ಅನ್ಸುತ್ತೆ. ಈ ಹೈವೇನಲ್ಲಿ ಅದೇನು ತೋರಿಸ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ಆ್ಯಕ್ಚುಲಿ ಏನೂ ಇರೋಲ್ಲ, ಜಸ್ಟು ಹೈವೇ ರೋಡುಗಳಿರುತ್ತೆ, ಒಂದು ಸ್ವಲ್ಪ ಅಂಗಡಿಗಳಿರುತ್ತೆ, ಹಳ್ಳಿಗಳು ಚಿಕ್ಕ ಚಿಕ್ಕ ಹಳ್ಳಿಗಳು ಸಿಗುತ್ತೆ ಅಷ್ಟೇ. ಬಟ್ ಎಸ್ಪೆಷಲಿ ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ನೋಡೋ ಅಂಥದ್ದೇನಿಲ್ಲ. ರಾಮನಗರ ಹತ್ರ ಸ್ವಲ್ಪ ಬೆಟ್ಟ ಗುಡ್ಡಗಳನ್ನ ತೋರಿಸ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸುಮ್ಮನೆ ಹೋಗ್ತಾ ಇರಬೇಕಷ್ಟೇ ಮನ್ಸೂರು ತನಕ. ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಲಾಂಗ್ ಹೊಡೆಯೋಣ, ಚಿಕ್ಕಮಗಳೂರು ಸೈಡೋ ಇಲ್ಲ ಮಡಿಕೇರಿ ಸೈಡೋ ಎಲ್ಲಾದರೂ ಹೋದರೆ ಚೆನ್ನಾಗಿರುತ್ತೆ. ನನ್ನ ವೀಡಿಯೋ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ. ಇಲ್ಲಿ ಈ ರೋಡಲ್ಲಿ ಹೈವೇನಲ್ಲಿ ನಿಮಗೆ ಜಸ್ಟ್ ಹೈವೇ ತೋರಿಸ್ಬೇಕಾಗುತ್ತೆ ಅಷ್ಟೇ ಹೆಂಗಿದೆ ಅಂತ. ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ಹೈವೇ ಆಗಿನೇ ಆಯಿತು 2-3 ವರ್ಷ. ಸೊ ಎಲ್ಲರೂ ಓಡಾಡಿರ್ತೀರ ಈ ರೋಡಲ್ಲಿ. ಸೊ ನಾನು ಸ್ಪೆಷಲಾಗಿ ಏನು ಹೇಳಬೇಕು ಅಂತ ಇಲ್ಲ ಈ ರೋಡಲ್ಲಿ ಹೇಳ್ಬೇಕಂದ್ರೆ. ಜಸ್ಟ್ ನಂದು ರೈಡ್ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಈ ವಿಡಿಯೋ ಮುಖಾಂತರ. ಅದು ಬಿಟ್ಟರೆ ಬೇರೆ ಏನು ಸ್ಪೆಷಲ್ಲಾಗಿ ಏನು ಹೇಳೋ ಅಂಥದ್ದು ಇರೋಲ್ಲ. ಸೊ ಇವಾಗ ನಾನಿಲ್ಲಿ ಮದ್ದೂರು ಫ್ಲೈಓವರ್ ಹತ್ರ ಬಂದಿದ್ದೀನಿ. ಸೊ ಮೇಲ್ಗಡೆ ಫ್ಲೈಓವರ್ ಮೇಲೆ ಏನು ನೋಡ್ತಿದ್ದೀರಾ ಅದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇ.
ಸೊ ನಾವು ಇಲ್ಲಿಂದ ಇಲ್ಲೇ ಕೆಳಗಡೆಯಿಂದ ಹೋಗ್ಬೇಕಾಗತ್ತೆ. ಸೊ ಇದು ಈ ಫ್ಲೈಓವರ್ ಆ್ಯಕ್ಚುಲಿ ಎಷ್ಟು 2 ಕಿಲೋಮೀಟ್ರ್ ಏನೋ ಇದೆ ಅನಿಸುತ್ತೆ. ಚೆಕ್ ಮಾಡೋಣ. ಈಗ ಒಂದು ಕಿಲೋಮೀಟ್ರ್ ಬಂದು 598 ಇದೆ. ಸೊ ಇದು ಎಂಡ್ ಆಗ್ಬೇಕಾದ್ರೆ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಇಲ್ಲಿ ಫ್ಲೈಓವರ್ ಮಾಡಿದ ಆ್ಯಕ್ಚುಲಿ ಒಳ್ಳೇದಾಯಿತು. ಇಲ್ಲಾಂದಿದ್ರೆ ಎಲ್ರಿಗೂ ಕಷ್ಟ ಆಗಿರೋದು, ತುಂಬ ಜಾಮ್ ಆಗ್ತಿದೆ ಇಲ್ಲಿ ರೋಡಲ್ಲಿ. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಮಳವಳ್ಳಿ ಕಡೆ ಹೋಗ್ಬೋದು ಅನಿಸುತ್ತೆ. ಇದು ಮಳವಳ್ಳಿ ರೋಡ ಏನೋ ಅನಿಸುತ್ತೆ. ನಾವು ಇವಾಗ ಈ ಕಡೆ ಮೈಸೂರು ಕಡೆ ಹೋಗೋಣ. ಮುಂಚೆ ಈ ರೋಡು ಆ್ಯಕ್ಚುಲಿ ಸಿಂಗಲ್ ಲೇನ್ ರೋಡ್ ಇದ್ದಾಗ ಇನ್ನು ತುಂಬ ಹಿಂಸೆ ಆಗ್ಬಿಡೋದು. ಇವಾಗ ಸ್ವಲ್ಪ ಪರವಾಗಿಲ್ಲ. ಈ ಕಡೆ ಹೈವೇಗೂ ಸಪ್ರೇಟ್ ರೋಡ್ ಮಾಡಿದ್ದಾರೆ, ಪಕ್ಕದಲ್ಲಿ ಸರ್ವಿಸ್ ರೋಡು ಇದೆ. ಸೊ ತೊಂದರೆ ಆಗೋಲ್ಲ, ಆರಾಮಾಗಿ ಹೋಗ್ಬೋದು. ಮುಂಚೆ ಥರ ಇಲ್ಲಿ ಟ್ರಾಫಿಕ್ ಆಗೋಲ್ಲ. ಇದು ಮದ್ದೂರು ಬಸ್ ಸ್ಟ್ಯಾಂಡ್. ಇಲ್ಲಿ ಸ್ವಲ್ಪ ಜಾಮ್ ಆಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಇರೋದು ಮದ್ದೂರು ಬಸ್ ಸ್ಟ್ಯಾಂಡು. ಸೊ ರೋಡ್ ಖಾಲಿ ಇದ್ದರೆ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ಫ್ಲೈಓವರ್ ಲೆಕ್ಕನೇ ತೊಗೊಳ್ಳಿಲ್ಲ. 2 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಇವಾಗ ನೋಡಿ 601 ಆಯಿತು. 12,601. 12,598-99 ಇತ್ತು. ಇವಾಗ 601 ಅದೇ. ಒಂದು 2 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಫ್ಲೈಓವರ್ದು ಡಿಸ್ಟೆನ್ಸ್ ಇರೋದು. ಒಂದು 2 ಕಿಲೋಮೀಟ್ರ್ ಇದೆ. ಹಾಗೆ ಈ ಬಿಡದಿ ಹತ್ರ ಇರೋದು ಅಷ್ಟೇ ಆಗುತ್ತೆ ಅನಿಸುತ್ತೆ. ಬಿಡದಿಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಸಿಗುತ್ತಲ್ಲ ಲಾಸ್ಟ್ ಫ್ಲೈಓವರು, ಎಕ್ಸ್ಪ್ರೆಸ್ ವೇ ಅದು ಅಷ್ಟೇ ಇದೆ ಅಂದ್ಕೋತೀನಿ. 2-2.5 ಕಿಲೋಮೀಟ್ರ್ ಇದೆ. ಸೊ ಈ ಮದ್ದೂರಿಂದ ಮಂಡ್ಯ ಹೋಗ್ಬೇಕಾದ್ರೆ ಈ ಕಡೆ ರೋಡ್ ಸೈಡಲ್ಲೆಲ್ಲ ಈ ಭತ್ತದ ನಾಟಿ ಮಾಡಿದ್ದಾರೆ. ಸೊ ಅದ್ರದ್ದು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ ಭತ್ತದ್ದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯ ಕಬ್ಬನ್ನು ಬೆಳೆದಿದ್ದಾರೆ, ಅದು ಸುತ್ತಮುತ್ತ ಭತ್ತದ ನಾಟಿ ಮಾಡಿದ್ದಾರೆ. ಸೊ ಇವಾಗ ಆಲ್ಮೋಸ್ಟು ಮಂಡ್ಯ ಹತ್ರ ಹೋಗ್ತಾಯಿದ್ದೀವಿ. ಮಂಡ್ಯದಿಂದ ಒಂದು 1 ಅವರ್ ಆಗ್ಬೋದು. ಮಂಡ್ಯ 5 ಕಿಲೋಮೀಟ್ರ್ ಇದೆ, ಶ್ರೀರಂಗಪಟ್ಟಣ 32, ಮೈಸೂರು 48 ಇದೆ. ಸೊ ಮಂಡ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಮಂಡ್ಯ ಟೌನ್ ಒಳಗಡೆಯಿಂದ ಹೋಗಬೇಕು. ಸಿಗ್ನಲ್ ಇದೆಯಾ? ಇಲ್ಲ, ಸಿಗ್ನಲ್ ಏನಿಲ್ಲ, ಹೋಗ್ಬೋದು. ಇದೊಂದು ಸ್ಟ್ರೆಚ್ ದಾಟೋ ತನಕ ಸ್ವಲ್ಪ ಕಷ್ಟ. ಸ್ವಲ್ಪ ಜಾಮ್ ಆಗುತ್ತೆ. ಒಂದೊಂದು ಸಲ ವೆಹಿಕಲ್ಸ್ ಜಾಸ್ತಿ ಇದ್ದರೆ ಇಲ್ಲೂ ಜಾಮ್ ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಓಡಿಸ್ಬೇಕು. ಸಿಗ್ನಲ್. ಯಾರಾದರೂ ಮಂಡ್ಯದವ್ರು ಇದ್ದರೆ ಕಮೆಂಟ್ ಮಾಡಿ. ಹಂಗೆ ಮಂಡ್ಯದವರು ಮಂಡ್ಯದಲ್ಲೇ ಇದ್ದರೆ ಕಮೆಂಟ್ ಮಾಡಿ, ಇಲ್ಲ ಮಂಡ್ಯದವರು ಬೆಂಗಳೂರಲ್ಲೋ ಮೈಸೂರಲ್ಲೋ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ಗೆ. ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಬಿಸಿಲು ಗೊತ್ತಾಗಲ್ಲ. ಈಗ ನಿಂತಿದ್ದಕ್ಕೆ ಫುಲ್ಲು ಸುರಿತಾ ಇದೆ ಒಳಗಡೆ ಬೆವರು. ಸೊ 10:30 ಆಯಿತು ಟೈಮು. ಇಲ್ಲಿಂದ ಒಂದು 1 ಅವರ್ ಆಗುತ್ತೆ ಅನಿಸುತ್ತೆ. ಯಾಕೆ ಯಾರೂ ಹೆಲ್ಮೆಟ್ ಹಾಕಲ್ಲ ನೋಡಿ? 1 2 3 ಹಾಕ್ರಪ್ಪ. ಮೇನ್ ರೋಡ್, ಅಟ್ಲೀಸ್ಟ್ ಮೇನ್ ರೋಡಿಗೆ ಬರಬೇಕಾದ್ರೂ ಹಾಕಿ ನೋಡಿ. 4 ಇಲ್ಲ 5. ಮಂಡ್ಯದವ್ರು ಹೆಲ್ಮೆಟೇ ಹಾಕಲ್ಲ ಅನಿಸುತ್ತೆ. ಅವ್ರಿಗೆ ಹೆಲ್ಮೆಟ್ ಬೇಡ, ಹಂಗೆ ಓಡಿಸ್ತೀನಿ ಅಂತ ಧೈರ್ಯ ಅವರೇ ಫುಲ್ಲು. ನಮ್ಮ ಸೇಫ್ಟಿ ನಾವು ನೋಡ್ಕೋತೀವಿ ಅಂತ ಹೆಲ್ಮೆಟ್ನೂ ಹಾಕ್ದೆ. ಇಲ್ಲಿ ನೋಡಿ ವಯಸ್ಸಾದವರೆಲ್ಲ ಹೆಲ್ಮೆಟ್ ಹಾಕದೆ ಕರ್ಕೊಂಡು ಹೋಗ್ತವ್ರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಆಯಿತು, ಹೋಗೋಣ ಬೇಗ. ಇದೊಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತವ್ರೆ ಹೆಲ್ಮೆಟ್ ಹಾಕ್ದೆ. ತುಂಬ ಚೆನ್ನಾಗಿ ರೂಲ್ಸ್ ಫಾಲೋ ಮಾಡ್ತವ್ರೆ ಮಂಡ್ಯದವರು.
ಏನೋ ಅವ್ರವ್ರ ಸೇಫ್ಟಿ ಅವ್ರವ್ರು ನೋಡ್ಕೋಬೇಕು. ನಾವೇನಾದರೂ ಅಡ್ವೈಸ್ ಮಾಡೋಕ್ಕೆ ಹೋದರೆ ಅದು ನಮಗೆ ತಿರುಗಿ ಬೀಳ್ತಾರೆ ಆಮೇಲೆ. ಸೊ ಅದಕ್ಕೆ ನಾವು ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ. ಸೊ ಅವ್ರವ್ರ ಜೀವನ ಅವ್ರವ್ರ ಜೀವ ಅವ್ರವ್ರ ಕೈಲಿ ಅಷ್ಟೇ. ಸೊ ಇವಾಗ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಹತ್ರ ಇದ್ದೀವಿ. ಬೈಕಲ್ಲಿ ಬಂದರೆ ಒಂದು ಅಡ್ವಾಂಟೇಜ್ ಏನಂದರೆ ನೀವು ಎಲ್ಲಿ ಬೇಕಾದರೂ ನಿಲ್ಲಿಸ್ಕೋಬೋದು. ಯಾವುದಾದ್ರೂ ಒಂದು ಪೆಟ್ಟಿಗೆ ಅಂಗಡಿ ಸಿಕ್ಕಿದ್ರು ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಏನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ರೂ ಎಲ್ಲಾದರೂ ಒಂದು ಮರದ ಕೆಳಗಡೆ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆರಾಮಾಗಿ ಹೋಗ್ಬೋದು. ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಬೈಕ್ ರೈಡ್ ಮಾಡಿದ್ರೆ. ಬಟ್ ಅಷ್ಟೇ ರಿಸ್ಕು ಇದೆ, ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕಷ್ಟೆ. ಈ ಮದ್ದೂರು ಆದಮೇಲಂತೂ ತುಂಬಾ ಹಂಪ್ಸ್ಗಳಿದೆ ಈ ಸರ್ವಿಸ್ ರೋಡಲ್ಲಿ. ಅಲ್ಲಿ ತನಕ ಅಷ್ಟು ಗೊತ್ತಾಗಲಿಲ್ಲ, ಮದ್ದೂರು ಆದಮೇಲಂತೂ ತುಂಬಾ. ಈ ಸ್ಕೈ ವಾಕ್ ಮೇಲೆ ನಿಜವಾಗ್ಲೂ ಜನ ಹೋಗ್ತಾರ ಅಂತ. ಏನಕ್ಕಂದರೆ ಈ ಸ್ಟೇರ್ಸ್ ನೋಡಿ ಎಷ್ಟು ಹೈಟ್ ಇದೆ. ಯಾವುದೋ ದೇವಸ್ಥಾನದ ಬೆಟ್ಟ ಹತ್ತಂಗೆ ಹತ್ತಬೇಕು. ನಿಜವಾಗ್ಲೂ ಆ ಥರ ಒಂದು ಸ್ಕೈ ವಾಕ್ ಮೇಲೆ ಜನರು ಹೋಗ್ತಾರೆ ಆ ಕಡೆ ಹೋಗಬೇಕು ಅಂದರೆ ಅಂತ. ಅವ್ರಿಗೆ ಹತ್ತಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ. ಓಕೆ, ಮೈಸೂರು ರೋಡು ಟೋಲ್ ಬಂತು. ಏನು ಆಲ್ಮೋಸ್ಟ್ 200 ರೂಪಾಯಿ ಟೋಲ್ ಆಗುತ್ತೆ. 400 ರೂಪಾಯಿ ಒಂದು ರೂಟ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ 400 ರೂಪಾಯಿ ಕೊಡಬೇಕು. ಮೈಸೂರು ಟು ಬ್ಯಾಂಗ್ಳೂರು, ಇಲ್ಲ ಬ್ಯಾಂಗ್ಳೂರು ಟು ಮೈಸೂರು. ನೀವು ಒಂದೇ ದಿವಸದಲ್ಲಿ ಹೋಗಿ ಬರ್ತೀನಿ ಅಂದರೆ ಅಲ್ಲೇ ಆಗುತ್ತೆ 800 ರೂಪಾಯಿ ಟೋಲ್ಗೆ. ಅದ್ರ ಬದಲು ಆರಾಮಾಗಿ ಬಸ್ಸಲ್ಲೇ ಹೋಗ್ಬರ್ಬೋದಲ್ವ. ಖಾಲಿ ಇದೆ, ಟ್ರಾಫಿಕ್ ಇಲ್ಲ. ವೀಕೆಂಡ್ ಬಂದರೆ ಫುಲ್ಲು ಜಾಮ್ ಆಗಿರುತ್ತೆ ಇಲ್ಲಿ. ಶ್ರೀರಂಗಪಟ್ಟಣ ಹೊಳೆ ನೋಡ್ಬೋದು, ಕಾವೇರಿ ಹೊಳೆ. ಆಲ್ರೆಡಿ 11 ಗಂಟೆ ಆಯಿತು. ಇನ್ನೂ ಶ್ರೀರಂಗಪಟ್ಟಣದಲ್ಲೇ ಇದ್ದೀವಿ. ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಅಟ್ಲೀಸ್ಟ್ ಮೈಸೂರು RTO ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಅನಿಸುತ್ತೆ ಇಲ್ಲಿಂದ. ಸೊ ಕೊನೆಗೂ ಮೈಸೂರಿಗೆ ಬಂದ್ವಿ. ನೋಡ್ಬೋದು ವಾಟರ್ ಚಾನಲ್ ಕಾಣಿಸ್ತಾ ಇದೆ ಮೇಲೆ. ಆಲ್ಮೋಸ್ಟ್ ಕೊಲಂಬೇಶ್ ಅದೇ ಮಣಿಪಾಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಫ್ಲೈಓವರ್ ಆಗ್ತಾಯಿದೆ, ತುಂಬ ಜಾಮ್ ಆಗುತ್ತೆ ಇವಾಗ. ಸೊ ನಾನು ಸ್ಟ್ರೈಟ್ ಹೋಗಬೇಕು ಆ್ಯಕ್ಚುಲಿ. ಫುಲ್ ಜಾಮಾಗಿ ಕೂತಿದೆ. ಸೈಡಲ್ಲೇ ತಗೊಂಡು ಹೊಟ್ಟೋಗೋಣ ಮುಂದೆ. ಅಯ್ಯೋ, ಎಲ್ಲಿಗೆ ಪಾರ್ನು ಮಾಡ್ತೀಯಾ? ಏನಪ್ಪ, ಸಾಕಾಯಿತು. ಮೈಸೂರಲ್ಲಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ, ಫುಲ್ಲು ಪಿಲ್ಲರ್ ಎಬ್ಬಿಸ್ಬಿಟ್ಟವ್ರೆ ಮೇಲೆ ಫ್ಲೈಓವರ್ಗೆ. ಸೊ ಟೈಮ್ ಬಂದು ಇವಾಗ 11 ಕಾಲ ಆಗಿದೆ. ಅದೇ ಒಂದು 3 hours ಆಗುತ್ತೆ. ನಾನು ಇವಾಗ ಅಲ್ಲಿ ಒಂದು 20 ನಿಮಿಷ ತಿಂಡಿಗೂ ನಿಲ್ಲಿಸಿದ್ದೆ. ಸೊ ಅಲ್ಲೂ ಟೈಮ್ ಆಗಿರುತ್ತೆ. ಸೊ ಹಿಂಗೆ ಹೋಗೋಣ. ಸೊ ಹೈವೇ ಸರ್ಕಲ್ ಕಡೆಯಿಂದ ಹೋಗ್ತಾಯಿದ್ದೀನಿ. ಒಂದು ಮೇಯ್ನ್ RTO ಹೋಗಬೇಕು. ಹಳೆಯ RTO ಇದೆಯಲ್ಲ, ಲಕ್ಷ್ಮೀಪುರಂ ಹತ್ರ. ಸೊ ಅದಕ್ಕೆ ಈ ಕಡೆ ಬಂದೆ. ಹೈವೇ ಸರ್ಕಲಿಂದ ಹೋಗಿ ಹಾಗೆ ಸಯ್ಯಾಜಿರಾವ್ ರೋಡ್ಗೆ ಹೋಗಿ ಅಲ್ಲಿಂದ ಯಾವ ಕಡೆ ಹೋಗ್ಬೇಕು, JLB ರೋಡ್ ಕನೆಕ್ಟ್ ಆಗಿ ಹಂಗೆ ಹೋಗ್ತೀನಿ ಮುಂದೆ. ಸೊ ಇದು ನಮ್ಮದು JSS ಮೆಡಿಕಲ್ ಕಾಲೇಜ್ ರೋಡ್. ಇದು ಈ ಕಡೆ ರೈಟ್ ಸೈಡ್ ಏನು ನೋಡ್ತಾ ಇದ್ದಾರೆ, ಇದು ಕಾಲೇಜ್, ಮೆಡಿಕಲ್ ಕಾಲೇಜು, ಹಾಸ್ಟೆಲು ಎಲ್ಲ ಇದೆ ಅನಿಸುತ್ತೆ. ಇಲ್ಲ, JSS ಅಕಾಡೆಮಿ ಅಂತ ಇದೆ. ಮೈಸೂರು ಬಂದ ತಕ್ಷಣ ಫುಲ್ಲು ಕೂಲಾಗಿರುತ್ತೆ. ಸಿಟಿ ಸರೌಂಡಿಂಗಲ್ಲಿ ಓಕೆ, ಸಿಟಿದ ಔಟ್ಸ್ಕಟ್ಸಲ್ಲಿ ಅಷ್ಟೇನು ಕೂಲಾಗಿರೋಲ್ಲ. ಏನಕ್ಕೆ ಎಲ್ಲ ಹೊಸ ಲೇಔಟ್ಗಳಾಗಿರೋದು, ಅಲ್ಲೆಲ್ಲ ಮರ ಗಿಡಗಳೇನು ಅಷ್ಟೇನಿಲ್ಲ. ಬಟ್ ಸಿಟಿ ಮಧ್ಯದಲ್ಲಿ ಮತ್ತು ಸಿಟಿ ಸರೌಂಡಿಂಗಲ್ಲಿ ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಸಿಗ್ನಲ್ಗಳದ್ದು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಮೈಸೂರಲ್ಲಿ. ತುಂಬ ಸಿಗ್ನಲ್ಗಳೇನಿರಲಿಲ್ಲ ಮುಂಚೆ, ಇವಾಗಂತೂ ತುಂಬ ಇದೆ. ಹೋಗೋಣ, ಆಯಿತು. ಸಿಗ್ನಲ್ ಬಿಟ್ಟ ತಕ್ಷಣ ಸಾಕು, ಎಲ್ಲ ಆರ್ನು ಮಾಡೋದೆ ಹಿಂದೆಯಿಂದ, ಬೇಗ ಹೋಗಿ ಅಂತ. ಇಲ್ಲೊಂದು ಸಿಗ್ನಲ್ ಬಿತ್ತು. ಮೈಸೂರು ಎಂಟ್ರಾಗಿ ಸ್ವಲ್ಪ ಮುಂದೆ ಬರೋ ಅಷ್ಟರಲ್ಲಿ ಬ್ಯಾಟ್ರಿನೇ ಡೌನ್ ಆಗೋಯ್ತು.
ಅದಕ್ಕೆ ಇವಾಗ ಬ್ಯಾಟ್ರಿ ಎಲ್ಲ ರೀಪ್ಲೇಸ್ ಮಾಡಿ ಹೊಡ್ತಾ ಇದ್ದೀನಿ. ಸೊ ನಮ್ಮ ಮೈಸೂರಿಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಯಾರಾದರೂ ಮೈಸೂರವರು ವೀಡಿಯೋ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರೋ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದ್ರೂ ಕಮೆಂಟಲ್ಲಿ ಹೇಳಿ, ಪರವಾಗಿಲ್ಲ, ನಾನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದು ನೆಕ್ಸ್ಟ್ ವೀಡಿಯೋಯಿಂದ. ಸೊ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ತೊಗೊಂಡು ಹೋಗಬೇಕು. ಬಟ್ ಇಲ್ಲಿ ಸಿಗ್ನಲ್ ದಾಟಿ ಹೋಗೋಷ್ಟರಲ್ಲೇ ಟೈಮ್ ಆಗ್ಬಿಡುತ್ತೆ ಅನಿಸುತ್ತೆ. ನನಗಂತೂ ಎಲ್ಲ ಸಿಗ್ನಲ್ಲು ಸಿಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲೂ ರೆಡ್ ಹಾಕೋರೆ. ಪರವಾಗಿಲ್ಲ, ಮೂವ್ ಆಯ್ತು ಅಟ್ಲೀಸ್ಟ್. ಇಷ್ಟೊತ್ತು ಬಂದಿದ್ದು ಎಲ್ಲ ಸಿಗ್ನಲಲ್ಲೂ ನಿಂತ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ಇವತ್ತು ನನಗೆ ಸಿಗ್ನಲ್ಲು ಬಿಟ್ಕೊಡಲ್ಲ ಅನಿಸುತ್ತೆ. ಸೊ ಎಲ್ಲ ಸಿಗ್ನಲಲ್ಲೂ ಸ್ಟಾಪ್ ಮಾಡಿ ಹೋಗಬೇಕು ಅಂತಲೇ ಅನಿಸ್ತಾ ಇದೆ. ಸೊ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರನೂ ಸಿಗ್ನಲ್ ಇದೆ. ಇಲ್ಲಿಂದ ಮೂವ್ ಆಗೋಷ್ಟರಲ್ಲಿ ಅಲ್ಲಿ ಸಿಗ್ನಲ್ ಬಿದ್ದಿರುತ್ತೆ. ಆಲ್ರೆಡಿ ಬಿದ್ದಾಯಿತು ಅಲ್ಲಿ ಸಿಗ್ನಲ್ಲು. ಇದೊಂದು ಸಿಗ್ನಲ್ ಮುಗಿದ್ರೆ ಮುಗೀತು. ನೆಕ್ಸ್ಟ್ RTO ಸರ್ಕಲು. ಸೊ RTO ಸರ್ಕಲಿಂದ ರೈಟ್ ತೊಗೊಂಡು ಅಲ್ಲೇ ಕಾರ್ನರಲ್ಲಿ ಇದೆ. ಸೊ ಇಲ್ಲಿ ಸರ್ಕಲಿಂದ ರೈಟ್ ತೊಗೊಂಡು ಹೋಗಬೇಕು. ಇಲ್ಲೂ ಸಿಗ್ನಲ್ ಇದೆ. ಮುಂಚೆ ಇಲ್ಲೆಲ್ಲ ಸಿಗ್ನಲ್ ಇರಲಿಲ್ಲ, ಇವಾಗ ಎಲ್ಲ ಸರ್ಕಲ್ಗೂ ಸಿಗ್ನಲ್. 4 ರೋಡ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿ ಸಿಗ್ನಲ್ ಹಾಕ್ಬಿಟ್ಟವ್ರೆ ಮೈಸೂರಲ್ಲಿ. ಕೊನೆಗೂ ಎಲ್ಲ ಸಿಗ್ನಲಲ್ಲೂ ನಿಂತು ಬಂದಂಗೆ ಆಯಿತು ಮೈಸೂರಲ್ಲಿ. ಸೊ RTO ಇಲ್ಲೇ ಇರೋದು ಲೆಫ್ಟಲ್ಲಿ. ಇಲ್ಲೇ ಎಲ್ಲಾದರೂ ನಿಲ್ಲಿಸ್ಬೇಕು ಗಾಡಿನ ಇವಾಗ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಗ್ತೀನಿ. One eternity later. ಗಾಡಿ ಓಡಿಸೋರು ಬರ್ದಿರೋರೆಲ್ಲ ರೋಡಿಗೆ ಬಂದರೆ ಹಿಂಗೆ ಆಗೋದು. ಸುಮ್ಮನೆ ರೋಡ್ ಮಧ್ಯೆ ಅಂದ್ಕೊಂಡು ಅವನು ಅಡ್ರೆಸ್ ಹುಡುಕ್ತಾನಂತಲ್ಲಿ. ಸೊ RTOದು ಕೆಲಸ ಮುಗೀತು. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಒಂದು ನಿಮಿಷ. ಸೊ RTOದು ಕೆಲಸ ಸ್ವಲ್ಪ ಲೇಟ್. ಏನಕ್ಕೆಂದರೆ ಎಲ್ಲ ಇದು ಕೊಟ್ಟೋಗ್ಬಿಟ್ಟಿದ್ದಾರೆ ಸೆನ್ಸಸ್ಗೆ. ಸೊ ಯಾರೂ ಇರಲಿಲ್ಲ, ಸೈನು ಸೀಲೆಲ್ಲ ಬೇಕಿತ್ತು ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಮನೆ ಕಡೆ ಹೊರಟೆ. ಸೊ ಇಲ್ಲಿಂದ ಇನ್ನೂ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಮನೆಗೆ. ಸೊ ಈ ಕಡೆ ಭೋಗಾದಿ ಸಿಗ್ನಲಿಂದ ಹೋಗಬೇಕು ವಿಜಯನಗರ 4th ಸ್ಟೇಜ್ ಕಡೆಗೆ. ಅರ್ಧ ಗಂಟೆ RTOಲ್ಲಿ ಇದ್ದಿದ್ದಕ್ಕೆ ಫುಲ್ಲು ಬೇವ್ತೋಗ್ಬಿಟ್ಟೆ, ಅಷ್ಟೊಂದು ಸೆಕೆ ಇತ್ತು. ಇವಾಗ ಸ್ವಲ್ಪ ಗಾಳಿ ಬರ್ತಾಯಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ. ಟೈಮ್ ಬಂದು 12:15 ಆಗಿದೆ. ಇನ್ನೊಂದು 10-15 ನಿಮಿಷ ಮನೆ. ಸೊ ಇವಾಗ ಭೋಗಾದಿ ಸಿಗ್ನಲ್ ಹತ್ರ ಬಂದಿದ್ದೀನಿ. ಮತ್ತೇನೋ ರೋಡ್ ಬ್ಲಾಕ್ ಮಾಡಿದ್ದಾರೆ. ಸೊ ಕೊನೆಗೂ ಇವಾಗ ಮನೆ ಹತ್ರ ಬಂದೆ. ಇನ್ನೊಂದು ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.